ವೇದಿಕೆ ಮೇಲೆ ಆಸೀನರಾಗಿರುವಂತಹ ಎಲ್ಲ ಗಣ್ಯ ಮಹಾನ್ಯರೇ, ವೇದಿಕೆಯ ಮುಂಭಾಗದಲ್ಲಿರುವ ಸಾಹಿತ್ಯಾಸಕ್ತರೇ, ಅದರ ಜೊತೆಗೆ ಈ ಕೃತಿಗಳ ಬಿಡುಗಡೆಯಲ್ಲಿ ಭಾಗವಹಿಸ್ತಾ ಇರುವಂತಹ ಎಲ್ಲ ಬಂಧುಗಳೇ, ನಿಜವಾಗ್ಲೂ ನನಗೆ ಶೇಖರ್ ಅವರು ಪುಸ್ತಕ ಪರಿಚಯ ಮಾಡಿಕೊಡಬೇಕು, ಪುಸ್ತಕ ಬಿಡುಗಡೆ ಸಮಾರಂಭದಲ್ಲಿ ನೀವು ಬರಬೇಕು ಅಂತ ನನಗೆ ಕರೆದಾಗ ನನ್ನ ನಿಜವಾಗ್ಲೂ ಬಹಳ ಆತಂಕ ಆಯಿತು. ಯಾಕೆಂತ ಹೇಳಿದ್ರೆ ನಾವು ಸಾಮಾನ್ಯವಾಗಿ ಕಾರ್ಮಿಕರನ್ನು ಉದ್ದೇಶಿಸಿ ಎಷ್ಟೋ ಸಭೆಗಳನ್ನ ನಾವು ಮಾತಾಡ್ತೀವಿ, ಸಾವಿರಾರು ಕಾರ್ಮಿಕರು ಉದ್ದೇಶಿಸಿ ಜನರ ಮಾಡಿ ಮಾಡ್ತೀವಿ. ಆದರೆ ಒಂದು ಪುಸ್ತಕ ಬಿಡುಗಡೆಯಂತಹ ಸಮಾರಂಭದಲ್ಲಿ ಈ ಕ್ಷೇತ್ರದಲ್ಲಿ ಹೆಚ್ಚು ಉನ್ನತ ಹೆಸರು ಮಾಡಿರುವಂತಹ ಗಣ್ಯ ಮಹಾನ್ಯರು ಇರುವಂತಹ ವೇದಿಕೆಯಲ್ಲಿ ನಿಜವಾಗ್ಲೂ ನಾನು ಪುಸ್ತಕವನ್ನು ಪರಿಚಯ ಮಾಡಲಿಕ್ಕೆ ಸಮರ್ಥನ ಅಂತ ಅವರು ಕೇಳಿದಾಗ ನಿಮ್ಗೆ ಆಗತ್ತೆ, ಬಂದು ನಿಂತ್ಕೊಡಿ, ನೀವು ಮಾಡ್ತೀರಾ, ವೇದಿಕೆ ಮೇಲೆ ಬಂದ್ರೆ ಖಂಡಿತ ಮಾಡ್ತೀರಾ ಅಂತ ಹೇಳಿದ್ರು. ಆಮೇಲೆ ನಮ್ಮ ಶ್ರೀಮತಿಯವರ ಹತ್ರ ಹೇಳಿದೆ ಈ ವಿಚಾರವನ್ನ, ಶೇಖರ್ ನನಗೆ ಈ ರೀತಿ ಹೇಳ್ತಾ ಇದ್ದಾರೆ, ಏನ್ ಮಾಡೋದು ಅಂತೇಳಿ. ಹಾಗಿದ್ರೆ ಫಸ್ಟ್ ನೀವು ಪುಸ್ತಕ ಓದಿ ಎಲ್ಲ ನೋಟ್ಸ್ ಮಾಡಿದ ಮೇಲೆ ಆಮೇಲೆ ನಿಮ್ಗೊಂದು ಐಡಿಯಾ ಬರ್ತದೆ ಮಾಡಬೇಕು ಅಂತೇಳಿ. ಸರಿ, ಪುಸ್ತಕ ಓದಕ್ಕೆ ಶುರು ಮಾಡಿದೆ ನಾನು. ಒಂದ್ ದಿವಸ ನಮ್ಮ ಶ್ರೀಮತಿಯವ್ರ ಬಲದ ಮೇಲೆ ನಾನು ಪುಸ್ತಕ ಓದಲಿಕ್ಕೆ ಶುರು ಮಾಡಿದೆ. ತೊಂದರೆ ಆಗಬಾರ್ದು, ಡಿಸ್ಟರ್ಬ್ ಆಗಬಾರ್ದು ಅಂತೇಳಿ. ಸುಮಾರು ಹೊತ್ತು ಹೋದ ನಂತರ ನನ್ನೊಂದು ಐಡಿಯಾ ಬಂತು, ಪುಸ್ತಕ ಹೆಂಗಿದೆ ಅಂತ ಒಂದು ಐಡಿಯಾ ಬಂತು. ಸರಿ, ಅದನ್ನು ಪ್ರೆಸೆಂಟ್ ಮಾಡೋದು ಹೇಗೆ? ನಿಜವಾಗ್ಲೂ ಪ್ರೆಸೆಂಟ್ ಮಾಡೋದು ಬಹಳ ಕಷ್ಟದ ವಿಚಾರ. ನಾನು ನಿಜವಾಗ್ಲೂ ಇಲ್ಲಿ ಬರುವಾಗ ನಾನು ಶ್ರೀಮತಿಯವ್ರು ಹೇಳ್ಕೊಂಡು ಬರ್ತಾ ಇದ್ದೆ, ನಾನೊಬ್ಬ ಎಕ್ಸಾಮ್ ಹಾಲ್ ಹೋಗೋ ಸ್ಟೂಡೆಂಟ್ ಮನಸ್ಥಿತಿ ಇದ್ದಾಗಿದೆ ನನ್ನ ಮನಸ್ಥಿತಿ ಇವತ್ತು ಅಂತೇಳಿ. ನಿಜವಾಗ್ಲೂ ಆ ಥರದ್ದು ಇನ್ನೂ ಇದೆ, ನನಗೆ ಪೂರ್ಣವಾಗಿ ಅದರಿಂದ ಹೊರಗಡೆ ಬರ್ಲಿಕ್ಕೆ ಆಗಿಲ್ಲ. ಓಕೆ, ಆದ್ರೂ ಇಂತಹ ಮಹಾನೀಯರು ವೇದಿಕೆ ಹಂಚಿಕೊಂಡಿರುವಂತಹ ಈ ವೇದಿಕೆಯಲ್ಲಿ ಈ ಪುಸ್ತಕದ ಬಗ್ಗೆ ಕೆಲವು ಮಾತುಗಳನ್ನ ಆಡಲಿಕ್ಕೆ ಇಷ್ಟಪಡ್ತೀನಿ. ಬಂಧುಗಳಿಗೆ, ಗೆಲುವು ಯಾರಿಗೆ ಬೇಡ? ಗೆಲುವು ಎಲ್ರಿಗೂ ಬೇಕು. ಪ್ರಪಂಚದಲ್ಲಿರುವ ಎಲ್ಲ ಚರಾಚರ ವಸ್ತುಗಳಿಗೂ, ಪ್ರಾಣಿಗಳಿಗೂ, ಪಕ್ಷಿಗಳಿಗೂ ಗೆಲುವು ಬೇಕೇ ಬೇಕು. ಮನುಷ್ಯನಿಗೂ ಗೆಲುವು ವಿಶೇಷವಾಗಿ ಬೇಕು. ಆದ್ರೆ ಗೆಲುವು ಎಂತ ಗೆಲುವು ಬೇಕು? ಎಂತದ್ದಾದ್ರೂ ಗೆಲುವು ಬೇಕಾ? ಈಗಿನ ಸಮಾಜದಲ್ಲಿ ನಾವು ನೋಡ್ತಾ ಇರುವಂತಹ ಗೆಲುವುಗಳಿಗೆ ಅವೆಲ್ಲ ಉದಾಹರಣೆಗಳನ್ನೇನಾದ್ರೂ ನಾವು ತಗೊಂಡು ಬಿಟ್ರೆ, ಇಂತಹ ಗೆಲುವು ಮಾಡಬೇಕಾದ್ರೆ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ದೊಡ್ಡ ಮಟ್ಟದಲ್ಲಿ ಹಣ ಮಾಡಬೇಕು ಅಂತೇಳಿ. ಫಾರ್ ಎಕ್ಸಾಂಪಲ್, ಉದಾಹರಣೆಗೆ ಹೇಳೋದಾದ್ರೆ, ಕೆಲವೇ ತಿಂಗಳು ಅಥವಾ ಒಂದೆರಡು ತಿಂಗಳ ಹಿಂದೆ ಗ್ರಾಮ ಪಂಚಾಯತಿ ಎಲೆಕ್ಷನ್ ನಡೀತು. ಈ ಗ್ರಾಮ ಪಂಚಾಯತಿ ಎಲೆಕ್ಷನ್ ಅಲ್ಲಿ ಫಸ್ಟ್ ಟೈಮ್ ನಾನು ನೋಡಿದ್ದು ನನ್ನ ಜೀವನದಲ್ಲಿ, ಒಂದು ವೋಟಿಗೆ 10,000 ಬೆಲೆಯನ್ನ ಕಟ್ಟಿ ವೋಟನ್ನ ಪರ್ಚೇಸ್ ಮಾಡಿದಂತಹ ಸಮಾಜವನ್ನು ನಾನು ನೋಡ್ತಾ ಇದ್ದೆ. ಸೊ 10,000 ಬೆಲೆ ಕಟ್ಟಿ ಆತ ಗೆದ್ದಿರಬಹುದು, ಅದು ನಿಜವಾದ ಗೆಲುವ? ಅಂತಹ ಗೆಲುವು ಸಮಾಜಕ್ಕೆ ಏನು ಒಳ್ಳೆಯದನ್ನ ಮಾಡುತ್ತೆ? ನನ್ನ ಪ್ರಕಾರ ಗೆಲುವು ಅನ್ನೋದು ಅದು ಮೌಲ್ಯಯುತವಾಗಿರಬೇಕು. ಮೌಲ್ಯಯುತ ಗೆಲುವು ಹೇಗಿರಬೇಕು ಅಂತ ಬೇಕಾದ್ರೆ ಈ ಪುಸ್ತಕವನ್ನು ಓದಬೇಕು. ಶೇಖರ್ ಅವರು ನನಗೆ ಕೇವಲ 3 ವರ್ಷಗಳಿಂದ ಅಷ್ಟೇ ಪರಿಚಯಿಸ್ತೇನೆ. ಅದಕ್ಕೆ ಮೊದಲು ನಾನೇನು ಶೇಖರ್ ಅವರನ್ನು ನೋಡಿರಲಿಲ್ಲ. ಆಕ್ಸಿಡೆಂಟಲಿ ನಾನು ಶೇಖರ್ ಅವರ ಕಂಪನಿಯಲ್ಲಿ ಆ ಯೂನಿಯನ್ನ ಲೀಗಲ್ ಅಡ್ವೈಸರ್ ಆಗಿ ನನ್ನನ್ನು ಆ ಕಾರ್ಮಿಕರು ನೇಮಕ ಮಾಡ್ಕೊಂಡ್ಮೇಲೆ ಅವರು ನೇರವಾಗಿ ಮಾತಾಡುವಂತವ್ರು. ಶೇಖರ್ ಅವರು ನೇರವಾಗಿ ಮಾತಾಡ್ತಾ ಇದ್ರು, ಮಾರ್ಕೆಟ್ ಅಲ್ಲಿ ನಿಮ್ ಬಗ್ಗೆ ಹೆಸರು ಚೆನ್ನಾಗಿಲ್ಲ ಗಂಗಣ್ಣ ಅವರೇ, ನಾನು ಕೇಳಿದ ಪ್ರಕಾರ. ಆಮೇಲೆ ನಮ್ಮಿಬ್ಬರ ಬಾಂಧವ್ಯ ವೃದ್ಧಿ ಆಗ್ತಾ ಅವ್ರು ಹೇಳಿದ್ರು, ನಾನು ನಿಜವಾಗ್ಲೂ ಈ ಮಾರ್ಕೆಟ್ ಇಂದ ತಿಳ್ಕೊಂಡಿದ್ದಿದ್ಯಲ್ಲ ಅದು ತಪ್ಪು ನಿಮ್ಮ ಬಗ್ಗೆ ಅಂತೇಳಿ. ಓಕೆ, ನನ್ನನ್ನು ನಾನಿಲ್ಲಿ ಸ್ತುತಿ ಮಾಡ್ಕೊಳ್ಬೇಕಾದ ಅಗತ್ಯ ಇಲ್ಲ. ಆದ್ರೆ ಶೇಖರ್ ಅವರು ಎಂತಹ ವ್ಯಕ್ತಿಯಲ್ಲೂ, ಅವರು ಈ ಪುಸ್ತಕದಲ್ಲಿ ಒಂದ್ ಕಡೆ ಬರೀತಾರೆ, ಯಾರು ಟೀಕೆ ಮಾಡ್ತಾರೋ ಅವರನ್ನ ಸಂಪನ್ಮೂಲವಾಗಿ ನಮ್ಮ ಗೆಲುವಿಗೆ ಉಪಯೋಗಿಸ್ಕೊಳ್ಬೇಕು ಅಂತ. ಅಂದ್ರೆ ಪ್ರತಿಯೊಂದು ಸಂದರ್ಭವನ್ನು, ಪ್ರತಿಯೊಂದು ವ್ಯಕ್ತಿಯನ್ನು, ಪ್ರತಿಯೊಂದು ಪರಿಸ್ಥಿತಿಯನ್ನು, ಪ್ರತಿಯೊಂದು ಆಗು ಹೋಗುಗಳನ್ನು ನಮ್ಮ ಗೆಲುವಿಗೆ ಸಂಪನ್ಮೂಲಗಳನ್ನಾಗಿ ಬಳಕೆ ಮಾಡಿಕೊಳ್ಬೇಕು ಅಂತ ಹೇಳಿ. ರಿಯಲಿ ಅಂತಹ ಒಂದು ವಂಡರ್ಫುಲ್ ಏನೋ ಒಂದು ಆಶಯ ಈ ಪುಸ್ತಕದಲ್ಲಿದೆ. ಖಂಡಿತ ಒಂದು ಅದ್ಭುತವಾದ ಆಶಯನೇ ಅದು. ಅಷ್ಟು ಮಾತ್ರ ಅಲ್ಲ, ಈಗ ಉದಾಹರಣೆಗೆ 3 ಭಾಗಗಳನ್ನಾಗಿ ಮಾಡಿದ್ದಾರೆ ಈ ಪುಸ್ತಕದಲ್ಲಿ. ಮೊದಲನೇದು ಹೊಸ
ನ್ಯೂ ಬಿಗಿನಿಂಗ್, ಹೊಸ ಪ್ರಾರಂಭ, ಹೊಸ ಪ್ರಗತಿ ಮತ್ತೆ ಹೊಸ ವಿಶ್ಲೇಷಣೆ ಅಂತೇಳಿ. ಮನುಷ್ಯ ಗೆಲುವನ್ನು ಸಾಧಿಸದಂಗೆ ಅಂತೇಳಿ ಪ್ರಾರಂಭದಲ್ಲಿ ಹೋದ್ರೆ ಗೊತ್ತಾಗ್ತದೆ, ಆದರೆ ಸಾಧಿಸಿದ ಗೆಲುವನ್ನು ಉಳಿಸ್ಕೊಳ್ಬೇಕು ಕೂಡ. ಸೊ ಅದನ್ನು ಉಳಿಸ್ಕೊಳ್ಳೋದು ಹೇಗೆ, ಅದನ್ನು ಕೂಡ ಈ ಪುಸ್ತಕದಲ್ಲಿ ಬರೆದಿದ್ದಾರೆ. ಸರಿ, ಸಾಧಿಸಿದ್ದಾಯ್ತು, ಗೆಲುವು ಉಳಿಸ್ಕೊಂಡಿದ್ದಾಯ್ತು, ಗೆಲುವನ್ನ ಬೆಳೆಸ್ಕೊಂಡು ಹೋಗ್ಬೇಕಾದ್ರೆ ನಾವು ಅಪ್ಡೇಟ್ ಆಗ್ಬೇಕು ಅಂತಲೂ ಹೇಳ್ತಾರೆ. ಎಲ್ಲಾ ರೀತಿಯ ಅಪ್ಡೇಟ್ ಆಗೋದ್ರ ಮೂಲಕ ಮಾತ್ರ ನಾವು ಗೆಲುವನ್ನ ಸಮರ್ಥವಾಗಿ ಅದನ್ನು ಉಳಿಸ್ಕೊಂಡು ಹೋಗ್ಬೋದು. ಮತ್ತೆ ಗೆಲುವು ನನ್ನ ಗೆಲುವು ಮಾತ್ರ ಅಲ್ಲ, ಅದು ಸಮಷ್ಟಿಯ ಗೆಲುವಾಗಬೇಕು ಅನ್ನುವ ಚಿಂತನೆ ಈ ಪುಸ್ತಕದಲ್ಲಿ ಇದೆ. ಸಮಷ್ಟಿ ಅಂದ್ರೆ ನನ್ನ ಸುತ್ತಮುತ್ತಲಿರುವ ಎಲ್ಲವೂ ಕೂಡ ಗೆಲುವನ್ನ ಸಾಧಿಸಬೇಕು. ಅಂದ್ರೆ ಈ ಮಾತನ್ನು ಹೇಳುವಾಗ DVG ಅವರ ಒಂದು ಕವನ ನೆನಪಾಗತ್ತೆ. ಹುಲ್ಲಾದು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾದು ಕಷ್ಟಗಳ ಮಳೆ ವಿಧಿಸುರಿಯೇ, ಕಲ್ಲು ಸಕ್ಕರೆಯಾಗು ದೀನ ದುರ್ಬಲರಿಗೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ ಅಂತ. ನೀನು ಗೆಲುವು ಪಡ್ಕೊಂಡ್ರೆ ಸಾಲದು, ಏನು ನೀನು ಪಡ್ಕೊಂಡ್ಯೋ ಆ ಗೆಲುವನ್ನ ಸಮಾಜಕ್ಕೆ ಅದರ ಕೊಡುಗೆಯನ್ನು ಕೊಡುವಂತಲೂ ಕೂಡ ಈ ಪುಸ್ತಕ ಹೇಳ್ತದೆ. ಯಾವ ರೀತಿ ಕೊಡುಗೆ ಕೊಡಬಹುದು, ಅದು ಯಾವ ರೀತಿ ಕೊಡುಗೆ ಕೊಡಬಹುದು ಅಂತ ಹೇಳಿದ್ರೆ ಅದಕ್ಕೆ ಮಿತಿನೇ ಇಲ್ಲ. ನನಗೆ ನಿಜವಾಗ್ಲೂ ಸಮಾಜ ಕಾರ್ಯದ ಬಗ್ಗೆ ಸ್ನಾತಕೋತ್ತರ ಪದವಿಯನ್ನು ಪಡೆದಿರುವಂತಹ ಶೇಖರ್ ಅವರ ಬಗ್ಗೆ ಸಮಾಜ ಕಾರ್ಯ ಅಂದ್ರೆ ನಮ್ಗೆ ಹೆಚ್ಚೇನು ಗೊತ್ತಿರಲಿಲ್ಲ. ನಾವು MSW ಮಾಸ್ಟರ್ ಆಫ್ ಸೋಷಿಯಲ್ ವರ್ಕ್ ಅಂದ್ರೆ ಅಷ್ಟೇ, ಅದ್ರ ಬಗ್ಗೆ ಸಿಂಪಲ್ ಅರ್ಥ ಅಷ್ಟೇ ತಿಳ್ಕೊಂಡಿದ್ದು. ನಿಜವಾಗ್ಲೂ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾ ಪ್ರೊಫೆಸರ್ ಸಿದ್ದೇಗೌಡರು ಮಾತನಾಡುವಾಗ ಹೇಳಿದ್ರು, ಸಮಾಜ ಕಾರ್ಯ ಅನ್ನೋದು ಒಂದು ಅದ್ಭುತವಾದದ್ದು, ಅದನ್ನ ನಾವು ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಯಾವ ರೀತಿ ನಾವು ಜೀವನವನ್ನ ಸಂತೋಷವಾಗಿ ಗೆಲುವಾಗಿ ಪರಿವರ್ತಿಸಿಕೊಳ್ಬಹುದು ಅಂತೇಳಿ. ಬಹುಶಃ ಸಮಾಜ ಕಾರ್ಯದಲ್ಲಿ MSW ಪದವಿ ಪಡೆದಿರುವಂತಹ ಶೇಖರ್ ಅವ್ರಿಗೆ ಅವಾಗಲೇ ಈ ವಿಚಾರಗಳು ಅವ್ರ ತಲೆ ಒಳಗಿರ್ಬೋದು. ಬಹುಶಃ ಶೇಖರ್ ಮತ್ತೊಂದು ವಿಚಾರ ನಾನು ಗಮನಿಸಿದ್ದು, ನಿಜವಾಗ್ಲೂ ಅವರು ಸಾಧನೆ ಮಾಡಿದ್ದಾರೆ. ಆ ಸಾಧನೆ ಮೂಲಕ ಅವರು ಸಂತೋಷವಾಗಿದ್ದಾರೆ, ಅವರ ಸಂಪೂರ್ಣ ಪರಿಸರವನ್ನು ಸಂತೋಷವಾಗಿಟ್ಟಿದ್ದಾರೆ. ಅವರ ಮಗಳ ಬಗ್ಗೆ ಪ್ರಸ್ತಾಪ ಮಾಡ್ತಾರೆ, ಅವರ ಕುಟುಂಬದ ಬಗ್ಗೆ ಪ್ರಸ್ತಾಪ ಮಾಡ್ತಾರೆ. ಮಾತ್ರ ಅಲ್ಲ, ಮುಪ್ಪಿನಲ್ಲಿ ನಮ್ಮ ತಂದೆ ತಾಯಿಗಳನ್ನು ಕೂಡ ಯಾವ ರೀತಿ ಜೋಪಾನವಾಗಿ ಮತ್ತೆ ಗೌರವಿತವಾಗಿ ನೋಡ್ಕೊಳ್ಬೇಕು ಅನ್ನೋದು ಕೂಡ ಈ ಪುಸ್ತಕದಲ್ಲಿ ಪ್ರಸ್ತಾಪ ಮಾಡ್ತಾರೆ. ನಿಜವೂ ಈ ಪುಸ್ತಕ ಒಂದು ಕೇವಲ ಪುಸ್ತಕ ಅಲ್ಲ, ಇದೊಂದು ಮಾರ್ಗದರ್ಶಿ ಅಥವಾ ಗೈಡ್ ಅಂತ ನಾನು ಹೇಳ್ತೀನಿ. ಗೈಡ್ ಅಂತ ಹೇಳಿದ್ರೆ ನಾವು ಜೀವನವನ್ನ ಹೇಗೆ ನಡೆಸಬೇಕು, ಗೆಲುವನ್ನ ಹೇಗೆ ಸಾಧಿಸಬೇಕು, ಗೆದ್ದಂತ ಗೆಲುವನ್ನ ಯಾವ ರೀತಿ ಅದನ್ನ ಸೋಷಿಯಲ್ ವರ್ಕ್ ಮಾಡೋದಕ್ಕೆ, ಸಮಾಜ ಕಾರ್ಯವನ್ನು ಮಾಡ್ಕೊಳ್ಳಿಕ್ಕೆ ಬಳಸಬೇಕು, ಆ ಮೂಲಕ ಸಮಷ್ಟಿಯ ಗೆಲುವನ್ನು ಕೂಡ ನನ್ನ ಗೆಲುವಿನ ಜೊತೆ ಸಂತೋಷ ಕಾಣಬೇಕು ಅನ್ನೋದನ್ನ ಈ ಪುಸ್ತಕದಲ್ಲಿ ವಿವರಿಸ್ತಾರೆ. ಬಹುಶಃ ಈ ಪುಸ್ತಕದ ಮೂಲಕ ಶೇಖರ್ ಅವರ ಮನದಾಳದಲ್ಲಿದ್ದಂತಹ, ಅವರು ಅನುಭವಿಸಿದಂತಹ, ಅವರು ಕಂಡಂತಹ ಎಲ್ಲ ಅನುಭವಗಳ ಸಂಪೂರ್ಣ ಮೂಸೆ ಈ ಪುಸ್ತಕದಲ್ಲಿ ಇದೆ ಅಂತ ನಾನು ಭಾವಿಸ್ತೀನಿ. ಖಂಡಿತ ಇದೊಂದು ಅದ್ಭುತವಾದ ಪುಸ್ತಕ. ಈ ಪುಸ್ತಕವನ್ನ ಬಿಗಿನಿಂಗ್ ಅಲ್ಲಿ ಒಬ್ರು ಮಹಾನ್ ವ್ಯಕ್ತಿಗಳು ಅವರಿವತ್ತು ಈ ವೇದಿಕೆ ಮೇಲೆ ಬರಬೇಕಾಗಿತ್ತು. ರವಿ ಚನ್ನಣ್ಣನವರ್, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿ. ಇವರ ಬಗ್ಗೆ ಎಲ್ಲರೂ ಕೇಳೇ ಇರ್ತೀವಿ ನಾವು. ಅವರೊಂದು ಮುನ್ನುಡಿ ಬರೆದಿದ್ದಾರೆ ಈ ಪುಸ್ತಕದಲ್ಲಿ. ಆ ಮುನ್ನುಡಿಯನ್ನು ಓದಿದ್ರೆ ಸಾಕು, ಖಂಡಿತ ಈ ಪುಸ್ತಕ ಓದದೆ ಯಾರು ಇರೋದಿಲ್ಲ, ಅಷ್ಟು ಅದ್ಭುತ ಮುನ್ನುಡಿಯನ್ನು ಬರೆದಿದ್ದಾರೆ. ಅದರಲ್ಲಿ ಒಬ್ರು ಅಂಬಿಕಾ ಅನ್ನೋರು ಹೆಸರು ತಗೊಳ್ತಾರೆ. ಅಂಬಿಕಾ, ಶಿ ಈಸ್ ಆಲ್ಸೋ ಎ ಪೊಲೀಸ್ ಆಫೀಸರ್ ಇನ್ ತಮಿಳುನಾಡು. ಅವರ ಯಜಮಾನರು ಪೊಲೀಸ್ ಆಫೀಸರ್ ಆಗಿರ್ತಾರಂತೆ, ಅಂದ್ರೆ ಒಂದು ಸಬ್ ಇನ್ಸ್ಪೆಕ್ಟರ್ ಲೆವೆಲ್ ಪೊಲೀಸ್ ಆಫೀಸರ್. ಅದನ್ನ ಪೊಲೀಸ್ ಪೇದೆ. ಓಹೋ, ವಾಟ್ ಎ ಗ್ರೇಟ್ ರಿಯಲಿ. ಅವರು ನನ್ನ ಗಂಡ ಮನಸ್ಸು ಯಾಕೆ ಲೇಟ್ ಆಗಾಯ್ತು ಬರಲಿಲ್ಲ ಅಂತ ನೋಡ್ಲಿಕ್ಕೆ ಹೋದಾಗ ಅವರು ಮಾರ್ಚ್ ಪಾಸ್ಟ್ ಅಲ್ಲಿ ನೋಡ್ತಾ ಇರ್ತಾರೆ. ಅವಾಗ ಎಲ್ಲರೂ ದೊಡ್ಡ ಆಫೀಸರ್ಗೆ ಸೆಲ್ಯೂಟ್ ಮಾಡ್ತಿರೋದನ್ನ ನೋಡ್ತಾ ಇರ್ತಾರೆ. ಆ ದೊಡ್ಡ ಆಫೀಸರ್ ಯಾರು ಅಂತ ಕೇಳಿದಾಗ ಅವರು DIG ಲೆವೆಲ್ ಆಫೀಸರ್ ಅಂತ ಏನೋ ಹೇಳ್ತಾರೆ. ಅದನ್ನ ರವಿಚಂದ್ರನ್ ಅವ್ರು ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂತ ಹೇಳಿದ್ರೆ,
ಆ ಅಂಬಿಕಾ ಅವ್ರಿಗೆ ಆ ಪರಿಸ್ಥಿತಿಯನ್ನು ನೋಡಿದ ನಂತರ ತಾವೇ ಯಾಕಿಂತದೊಂದು ಆಫೀಸರ್ ಆಗಬಾರದು ಅಂತೇಳಿ ಅವರ ಗಂಡನ ಜೊತೆಗೆ ಹಂಚ್ಕೊಳ್ತಾರಂತೆ ಅವ್ರ ಮನಸ್ಸಿನ ಆಳದ ಅಭಿಲಾಷೆಯನ್ನ. ಗಂಡ ಪ್ರೋತ್ಸಾಹ ಮಾಡ್ತಾರೆ. ಆ ನಂತರ ಗಂಡ ಅವರಿಗೆ ದೂರ ಶಿಕ್ಷಣ ವ್ಯವಸ್ಥೆ ಮಾಡ್ತಾರೆ, ಓದ್ಲಿಕ್ಕೆ ಡಿಗ್ರಿ ಪಡಿತಾರೆ. ಡಿಗ್ರಿ ಪಡೆದಾದ್ಮೇಲೆ IPSಗೆ ಚೆನ್ನೈ ಕಳಿಸ್ತಾರೆ ಅವರಿಗೆ ಟ್ರೈನಿಂಗಿಗೆ. 2 ಅಟೆಂಪ್ಟ್ ಅವ್ರು ಫೇಲ್ಯೂರ್ ಆಗ್ತಾರೆ. 2 ಅಟೆಂಪ್ಟ್ ಫೇಲ್ಯೂರ್ ಆದಾಗ ಮಕ್ಕಳು ನೋಡ್ಕೊಳ್ಳೋದು ಒಂದು ದೊಡ್ಡ ಜವಾಬ್ದಾರಿ ಆಗ್ತದೆ. ಗಂಡ ಹೇಳ್ತಾರೆ ಹೆಂಡತಿಗೆ, ನೀವು ಬಂದ್ಬಿಡಿ, ಆಗೋದಿಲ್ಲ, ಏನೋ ಅಟೆಂಪ್ಟ್ ಮಾಡಿದಿರಿ ನೀವು, ತೊಂದರೆ ಇಲ್ಲ ಬಿಡಿ, ನೀವು ಹೆಂಗಿದ್ರು ಹೋಗಿದ್ದೀರಿ, ಅದನ್ನು ಬೇರೆ ರೂಪದಲ್ಲಿ ನಾವು ಬೇರೆ ಯಾವ್ದಾದ್ರು ಸಣ್ಣ ಮಟ್ಟದ ಉದ್ಯೋಗಕ್ಕೆ ನಾವು ಪ್ರಯತ್ನ ಮಾಡೋಣ ಅಂತ ಹೇಳ್ತಾರೆ. ಆದ್ರೆ ಅವ್ರು ಬಿಡೋದಿಲ್ಲ, ಇದೊಂದು ಬಾರಿ ಅವಕಾಶ ಕೊಡಿ, ಇದೊಂದು ಸಲ ಮಕ್ಕಳನ್ನ ನೀವು ನೋಡ್ಕೊಳ್ಳಿ ಅಂತ 3ನೇ ಸಲ ಅವರು ಅಟೆಂಪ್ಟ್ ಮಾಡಿ ಗೆಲ್ತಾರೆ. ಅವರು IPS ಆಫೀಸರ್ ಆಗ್ತಾರೆ. IPS ಅನ್ನ ಪಾಸ್ ಮಾಡ್ತಾರೆ. ಅದನ್ನ ನಿಜವಾಗ್ಲೂ ಓದಿದಾಗ ಅದನ್ನ ಎಷ್ಟು ಚೆನ್ನಾಗಿ ಅದ್ಭುತವಾಗಿ ರವಿಚಂದ್ರನ್ ಅವರು ಮುನ್ನುಡಿನಲ್ಲಿ ಹೇಳ್ತಾರೆ ಅಂತ ಹೇಳಿದ್ರೆ ನಿಜವಾಗ್ಲೂ ನನ್ಗನ್ನಿಸ್ತು. ಆಮೇಲೆ ನಾನೇನು ಹೆಚ್ಚೇನು ಓದಿಲ್ಲ, ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಷ್ಟೇ. ನನಗೆ ಸಾಹಿತ್ಯದ ಬಗ್ಗೆ ನಿಜವಾಗ್ಲೂ ಆಸಕ್ತಿ ಇತ್ತು, ಆದ್ರೆ ಹೆಚ್ಚು ಬೇರೆ ಅವಕಾಶಗಳು ಸಿಗಲಿಲ್ಲ. ನಮ್ದು ಯಾವ್ದೋ ಫೀಲ್ಡ್ ಹೋಗ್ಬಿಟ್ವಿ. ಇದನ್ನು ಹೋದ್ಮೇಲೆ ನನ್ಗನ್ನಿಸ್ತು, ನಾವು ಇಲ್ಲಿಗೆ ನಾನು ಎಜುಕೇಶನ್ ನಿಲ್ಲಿಸಬಾರ್ದು, ಈಗಲೂ ನಮ್ಗೆ ಅವಕಾಶ ಇದೆ ಸಾಕಷ್ಟು, ನಾನು ಈಗಲೂ ಓದಬೇಕು ಅಂತ. ಮಾತ್ರ ಅಲ್ಲ, ಶೇಖರ್ ಕೂಡ ಒಂದು ಮಾತು ಹೇಳ್ತಾರೆ ಈ ಪುಸ್ತಕದಲ್ಲಿ. ನೀವು ಈ ಪುಸ್ತಕವನ್ನ ಯಾವ ರೀತಿ ಓದ್ಬೇಕು ಅಂತ ಮೊದಲು ಪ್ಲಾನ್ ಮಾಡಿ ಪುಸ್ತಕವನ್ನು ಓದ್ಬೇಕು. ಪ್ಲಾನ್ ಮಾಡುವಾಗ ಅದು ನಾನು ಹೇಳಿದಲ್ಲ 3 ಅಧ್ಯಾಯಗಳು: ಹೊಸ ಪ್ರಾರಂಭ, ಹೊಸ ಪ್ರಗತಿ, ಹೊಸ ವಿಶ್ಲೇಷಣೆ. ಈ 3ಅನ್ನು ನೀವು ವ್ಯವಸ್ಥಿತವಾಗಿ ಯೋಚಿತ ರೂಪದಲ್ಲಿ ಓದ್ದೇ ಇದ್ರೆ ನೀವು ಕಳ್ಕೊಳ್ಳಿಕ್ಕೆ ಇಲ್ಲ. ಹೌದು, ಓದಿದ್ರೆ ಯಾರು ಏನು ಕಳ್ಕೊಳ್ತಾರೆ. ಆದ್ರೆ ಈ ರೀತಿ ನೀವು ಓದ್ತಾ ಹೋದ್ರೆ ನೀವು ಗಳಿಸೋದು ಬಹಳಷ್ಟು ಇದೆ. ಆ ಗಳಿಸೋದನ್ನ ಕಳ್ಕೊಳ್ತೀರಿ ಈ ರೀತಿ ಓದಿದ್ರೆ, ಯೋಚಿತ ರೀತಿಯಲ್ಲಿ ಓದದೇ ಇದ್ರೆ ಅಂತ. ಅಂದ್ರೆ ಈ ಪುಸ್ತಕವನ್ನ ಓದಬೇಕು ಅನ್ನುವ ಪ್ರಚೋದನೆ ಈ ಪುಸ್ತಕ ಓದಿದ ಮುನ್ನುಡಿಲೇ ಪ್ರಾರಂಭ ಆಗತ್ತೆ. ಮಾತ್ರ ಅಲ್ಲ, ಬರೀ ಓದ್ಬೇಕು ಅಂತ ಮಾತ್ರ ಅಲ್ಲ, ಓದಿದ ಮೇಲೆ ನಾವು ಹೆಂಗಿರ್ಬೇಕು ಅಂತಲೂ ಕೂಡ ಹೇಳುತ್ತೆ. ಈ ಪುಸ್ತಕ ನನಗೆ ಮಾತ್ರ ಪ್ರಚೋದನೆ ಕೊಟ್ಟಿಲ್ಲ, ನಮ್ಮ ಶ್ರೀಮತಿಯವರನ್ನು ಪ್ರಚೋದಿಸಿದೆ. ಅವ್ರು ನನಗೆ ಹೇಳೋ ತಿಳುವಳಿಕೆ ಮಾತುಗಳನ್ನ ಈ ಪುಸ್ತಕ ನೋಡಿದ ಮೇಲೆ ಹೇಳಿದ್ದಾರೆ. ನಮ್ಮ ಜೀವನದಲ್ಲಿ ಏನು ಅಳವಡಿಸ್ಕೊಳ್ಬೇಕಾಗಿದೆ, ಯಾವ್ದ್ರಲ್ಲಿ ನಾವು ಲ್ಯಾಪ್ನ ಇದ್ದೀವಿ ಅಂತೇಳಿ. ಆದ್ರಿಂದ ಈ ಪುಸ್ತಕ ಬಹುಶಃ ಮನುಷ್ಯನ ವೈಯಕ್ತಿಕ ಅಭಿವೃದ್ಧಿ ಮಾತ್ರ ಅಲ್ಲ, ಅದು ಸಮಷ್ಟಿಯ ಅಭಿವೃದ್ಧಿ, ಸಮಾಜದ ಅಭಿವೃದ್ಧಿ, ಒಟ್ಟಾರೆ ಅಭಿವೃದ್ಧಿಯನ್ನು ಬಿಂಬಿಸುವಂತಹ ಈ ಪುಸ್ತಕ ಆಗಿದೆ. ದಯಮಾಡಿ ಈ ಪುಸ್ತಕವನ್ನು ಇಲ್ಲಿ ಬಂದಿರೋರು ಎಲ್ಲರೂ ಓದಿ. ಮಾತ್ರ ಅಲ್ಲ, ನನಗೊಂದು ಸಜೆಷನ್ ಇದೆ ಶೇಖರ್ ಅವರಿಗೆ, ಖಂಡಿತ ಈ ಪುಸ್ತಕವನ್ನು ಬೇರೆ ಭಾಷೆಗಳಿಗೆ ಅದು ತರ್ಜುಮೆ ಮಾಡಿದ್ರೆ ಒಂದು ಅದ್ಭುತ ನಿಮಗೆ ಎಕ್ಸ್ಪೋಜರ್ ಅಂತ ಹೇಳ್ತಾರೆ, ಬಾಹ್ಯ ಪ್ರಪಂಚಕ್ಕೆ ನಿಮ್ಮನ್ನು ನೀವು ಓಪನ್ ಅಪ್ ಮಾಡ್ಕೊಳ್ಳೋದಕ್ಕೆ ಒಂದು ದೊಡ್ಡ ಅವಕಾಶ ಸಿಗುತ್ತೆ. ಖಂಡಿತ ಇದೊಂದು ದೊಡ್ಡ ವೆರಿ ಗುಡ್ ಅಸೆಟ್ ಅಂತ ಹೇಳ್ತೀನಿ ನಾನು, ವೆರಿ ಗುಡ್ ಮೆಟೀರಿಯಲ್ ಅಸೆಟ್. ಇದನ್ನ ನೀವು ಖಂಡಿತ ಬೇರೆ ಭಾಷೆಗೆ ಅದರೊಂದು ಇಂಗ್ಲಿಷ್ ಮಾಡಿಸಿ, ಆಮೇಲೆ ನಮ್ಮ ದ್ರಾವಿಡ ಭಾಷೆಗಳಾದ ತಮಿಳು, ತೆಲುಗು, ಮಲಯಾಳಂ, ಇನ್ನು ತೆಲುಗುನಲ್ಲಿ ಶೇಖರ್ ಅವ್ರಿಗೆ ಅದ್ಭುತ ಇದೆ, ಹೋಲ್ಡ್ ಇದೆ ಅವರಿಗೆ, ಆಯ್ತಾ? ಯಾಕಂದ್ರೆ ತೆಲುಗು ಚೆನ್ನಾಗಿ ಮಾತಾಡ್ತಾರೆ ಅವರು. ಹಾಗಾಗಿ ಅವರೇ ಈ ಪುಸ್ತಕವನ್ನು ತೆಲುಗಿಗೆ ಟ್ರಾನ್ಸ್ಲೇಟ್ ಮಾಡಬಹುದು. ಅದ್ರ ಜೊತೆಗೆ ಬೇರೆ ತಮಿಳು ಮತ್ತು ಬೇರೆ ಪುಸ್ತಕಗಳು, ಬೇರೆ ಭಾಷೆಗಳಿಗೂ ಕೂಡ ಇದನ್ನು ಟ್ರಾನ್ಸ್ಲೇಟ್ ಮಾಡಿದ್ರೆ ಬರೀ ಇಂಗ್ಲಿಷ್ ಗೊತ್ತಿರೋರು ಮಾತ್ರ ಅಲ್ಲ, ಬೇರೆ ಭಾಷೆ ಗೊತ್ತಿರೋರು ಕೂಡ ಸುಲಭವಾಗಿ ಹೇಗೆ ನಾವು ಗೆಲ್ಬಹುದು, ನಮ್ಮ ಗೆಲುವನ್ನ ಸಮಾಜದ ಗೆಲುವನ್ನಾಗಿ ಹೇಗೆ ಪರಿವರ್ತನೆ ಮಾಡಬಹುದು, ಆ ಮೂಲಕ ಸಮಷ್ಟಿಯ ಗೆಲುವನ್ನಾಗಿ ಹೇಗೆ ಪರಿವರ್ತನೆ ಮಾಡಬಹುದು ಅಂತ ಖಂಡಿತ ಈ ಪುಸ್ತಕ ಹೇಳ್ತದೆ. ಈ ಪುಸ್ತಕದ ಬಗ್ಗೆ ಈ ರೀತಿಯ ಪರಿಚಯ ಮಾಡಿಕೊಡ್ಲಿಕ್ಕೆ ಅವಕಾಶ ಕೊಟ್ಟಂತಹ ಶೇಖರ್ ಗಣಗಲೂರವರೆಗೂ, ಮತ್ತೆ ಈ ಕಾರ್ಯಕ್ರಮವನ್ನು ಆಯೋಜಿಸಿರುವಂತಹ ನಿರಾತಂಕದಿಂದ ಆಯೋಜಿಸಿರೋದು ನಿರುತ ಟ್ರಸ್ಟ್ ಅವರಿಗೂ, ಮತ್ತೆ ಈ ವೇದಿಕೆ ಮೇಲೆ ಆಸೀನರಾಗಿದ್ದ ಗಣ್ಯಾತಿ ಗಣ್ಯರಿಗೂ, ಮತ್ತೆ ವೇದಿಕೆ ಮುಂಭಾಗದಲ್ಲಿ ಹಾಜರಿರುವಂತಹ ಎಲ್ಲ ಸಾಹಿತ್ಯಾಸಕ್ತರಿಗೂ ಮತ್ತು ಬಂಧುಗಳಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.